ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಬಸವಗಿರಿಯಲ್ಲಿ ಫೆಬ್ರವರಿ 10ರಿಂದ 12ರವರೆಗೆ 23ನೇ ವಚನ ವಿಜಯೋತ್ಸವ. ಅಕ್ಕನ ಆಶಯ ಈಡೇರಿಸಲು ಮತ್ತು ವಚನ ಸಾಹಿತ್ಯಕ್ಕೆ ಪಟ್ಟಗಟ್ಟಲು ವಿಜಯೋತ್ಸವಕ್ಕೆ ಬಂದಿರಿ. ಡಾಕ್ಟರ್ ಗಂಗಾಂಬಿಕಾ ಅವರಿಂದ ಕರೆ. ಹಾರೂರ್ಗೆರೆಯಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಆಹ್ವಾನ ನೀಡಿದ ಅಕ್ಕನವರು. ನೂಪುರ್ ನೃತ್ಯ ಅಕಾಡೆಮಿ ವತಿಯಿಂದ ಜರುಗಿದ ನೂಪುರ್ ರಜತ ಸಂಭ್ರಮ 2025 ಹೃದಯ ಸ್ಪರ್ಶಿ ತೆರೆ ಕಂಡ ಮಹೋತ್ಸವ. ಉಷಾ ಪ್ರಭಾಕರ್ ಅವರಿಂದ ಆಕರ್ಷಕ ನೃತ್ಯ ಪ್ರದರ್ಶನ. ಭವ್ಯ ಭಾರತದ ಸಂಸ್ಕೃತಿ ಏಳಿಗೆಗೆ ಕಲೆ ಪೂರಕವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅಭಿಮತ. ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಹಾಗೂ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ರಂಗಮಂದಿರದಲ್ಲಿ ಜರುಗಿದ ವಚನ ಗಾಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಗಮನ ಸೆಳೆದ ಹಿರಿಯರ ಸಾಂಪ್ರದಾಯಿಕ ಕೋಲಾಟ ಭಜನೆ. 1995ರಿಂದ ಶರಣ ಉದ್ಯಾನ ಮತ್ತು ಬಸವಗಿರಿಯಲ್ಲಿ ಪೂಜ್ಯ ಲಿಂಗೈಕ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಹಾಗೂ ನಾನು ಒಮ್ಮನಸ್ಸಿನಿಂದ ಬಸವ ತತ್ವಕ್ಕಾಗಿ ಜೀವನ ಮುಡುಪಾಗಿಟ್ಟು ಬಸವಾದಿ ಶರಣರ ಆಶಯಗಳನ್ನು ಪ್ರಚಾರ ಮತ್ತು ಪ್ರಸಾರಗೊಳಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ವಚನ ವಿಜಯೋತ್ಸವ ಅಕ್ಕನವರ ಉಸಿರಾಗಿತ್ತು, ಅದರಲ್ಲೇ ಅವರ ಆತ್ಮ ಅಡಗಿತ್ತು. ಹಾಗಾಗಿ ಅಕ್ಕನವರ ಆಶಯಗಳನ್ನು ಈಡೇರಿಸಲಿಕ್ಕೆ, ವಚನ ಸಾಹಿತ್ಯಕ್ಕೆ ಪಟ್ಟವನ್ನು ಗಟ್ಟಲಿಕ್ಕೆ ವಿಜಯೋತ್ಸವ ಆಚರಿಸಲು ವಚನ ವಿಜಯೋತ್ಸವದಲ್ಲಿ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ಪಾಲ್ಗೊಳ್ಳಿ ಎಂದು ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ತಾಯಿಯವರು ತಿಳಿಸಿದರು. ಹಾರೂರ್ಗೆರೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ 23ನೇ ವಚನ ವಿಜಯೋತ್ಸವದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡ್ತಾರೆ. ಈ ಕಾರ್ಯಕ್ರಮವನ್ನು ಮಧ್ಯದಲ್ಲಿ ಕೋವಿಡ್ ಬಂದಿದ್ದರಿಂದ ಒಂದಿಷ್ಟು ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ತಪ್ಪದೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. 10, 11 ಮತ್ತು 12 ಫೆಬ್ರವರಿ ಇದೇ ತಿಂಗಳು ವಚನ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. 3 ದಿವಸ ಪ್ರಸಾದದ ವ್ಯವಸ್ಥೆ ಇರುತ್ತೆ. ವಿವಿಧ ರಾಜ್ಯಗಳಿಂದ ಆಗಮಿಸುವಂತಹ ಕಲಾವಿದರ ನೃತ್ಯ, ವಿಶೇಷ ಉಪನ್ಯಾಸ, ಬಸವ ತತ್ವ ಕುರಿತು ಸಾಮೂಹಿಕ ಇಷ್ಟಲಿಂಗ ಪೂಜೆ, ಆಮೇಲೆ ವಚನ ಪಠಣ, ಆಮೇಲೆ ಭವ್ಯ ಮೆರವಣಿಗೆ, ಈ ರೀತಿಯ ಆಕರ್ಷಕ ಅನೇಕ ಕಾರ್ಯಕ್ರಮಗಳನ್ನು ಬಸವಗಿರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತೆ ವಚನ ಸಾಹಿತ್ಯದ ವೈಭವವನ್ನು ನಗರದಲ್ಲಿ ಮೆರೆಸಲಿಕ್ಕೆ ತಾವೆಲ್ಲರೂ ಕೂಡ ನಾವು ಸನ್ನದ್ಧರಾಗಿದ್ದೇವೆ. ನಾವೆಲ್ಲರೂ ಅಲ್ಲೇ ಇರ್ತೇವೆ, ನೀವು ಕೂಡ ಬನ್ನಿ ಅನ್ನುವಂಥ ಕರೆಯನ್ನು ಅಕ್ಕ ಗಂಗಾಂಬಿಕಾ ತಾಯಿಯವರು ಹಾರೂರ್ಗೆರೆಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ನೀಲಮ್ಮನ ಬಳಗ ಹಾಗೂ ಹಾರೂರ್ಗೆರೆಯ ಒಂದು ಜನತೆಗೆ ಅವರು ಕರೆ ನೀಡಿದರು. ಫೆಬ್ರವರಿ 10, 11 ಮತ್ತು 12ರಂದು ಪಾಪನಾಶ ಹಿಂಬದಿಯ ಬಸವಗಿರಿಯಲ್ಲಿ ನಡೆಯಲಿರುವಂತಹ 23ನೇ ವಚನ ವಿಜಯೋತ್ಸವ ನಡೆಯಲಿದ್ದು, ಮೊದಲನೇ ದಿನ ಫೆಬ್ರವರಿ 10ರಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ, ವಿವಿಧ ವಿಷಯಗಳ ಮೇಲೆ ಉಪನ್ಯಾಸ ಕಾರ್ಯಕ್ರಮ ಜರುಗಲಿವೆ. 2ನೇ ದಿವಸ ಫೆಬ್ರವರಿ 11ರಂದು ಸಾಮೂಹಿಕ ವಚನ ಪಠಣ ಹಾಗೂ ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರದಿಂದ ಆಗಮಿಸುವಂತಹ ಕಲಾವಿದರಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಫೆಬ್ರವರಿ 12ರಂದು ನಗರದ ಬಸವೇಶ್ವರ ವೃತ್ತದಿಂದ ವಚನ ಕಟ್ಟುಗಳು ಹಾಗೂ ವಚನ ಸಾಹಿತ್ಯ ಭಂಡಾರವನ್ನು ತಲೆ ಮೇಲೆ ಹೊತ್ತು ಭವ್ಯ ಮೆರವಣಿಗೆ ನಡೆಯಲಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅಕ್ಕನವರು ಕರೆ ನೀಡಿದರು. ಖ್ಯಾತ ಪ್ರವಚನಕಾರರಾಗಿರುವಂತಹ ಅಕ್ಕ ಸುವರ್ಣ ಚೆಂಕೋಡೆಯವರು ಮಾತನಾಡಿ, ವಚನ ವಿಜಯೋತ್ಸವ ಅಕ್ಕ ಅನ್ನಪೂರ್ಣ ತಾಯಿಯವರ ಆಶಯವಾಗಿತ್ತು, ಅದರಲ್ಲಿ ಅವರ ಆತ್ಮ ಅಡಗಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದ್ದರಿಂದ ತಾವೆಲ್ಲರೂ ತನು ಮನ ಧನದಿಂದ ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ವಚನ ವಿಜಯೋತ್ಸವದ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗದ ಸಂಗೀತ ಮಲ್ಲಿಕಾರ್ಜುನ್ ಬಂಟೆ, ಡಾಕ್ಟರ್ ಶಾಂತಾಬಾಯಿ ಎಸ್ ಬಿರಾದರ್, ಗಂಗಮ್ಮ ಸಾವಲೆ, ಸರಸ್ವತಿ ರಾಜ್ಕುಮಾರ್, ಅನುಷಾಬಾಯಿ ಡೊಣಗಾಪುರೆ, ಸಂಗೀತಾ ಸತೀಶ್, ಸುರೇಖಾ ಶರಣಪ್ಪ, ರಾಜ್ಕುಮಾರ್ ಕಾಜಿ, ಜಯಶ್ರೀ ರಾಜ್ಕುಮಾರ್ ಕಾಜಿ, ಈರಮ್ಮ ಬಾಬುರಾವ್ ಐನಪುರೆ, ಈಶ್ವರಮ್ಮ ಬಿರಾದರ್, ಈರಮ್ಮ ಸ್ವಾಮಿ, ಶಶಿಕಲಾ ಕಡ್ಡಿ, ಶ್ರೀದೇವಿ ಉಪ್ಪೆ, ಬಸವರಾಜ್ ಪಾಟೀಲ್, ಮಲ್ಲಿಕಾರ್ಜುನ್ ಬಂತೆ, ಬಸವರಾಜ್ ಅಮಾಜಿ, ಆಮೇಲೆ ಓಂ ಪ್ರಕಾಶ್ ಪಾಟೀಲ್, ಹಾವುಶೆಟ್ಟಿ ಪಾಟೀಲ್, ಮಲ್ಲಿಕಾರ್ಜುನ್ ಮಣಿಗೆರೆ, ರಾಜ್ಕುಮಾರ್ ಪಾಟೀಲ್, ರೇವಯ್ಯ ಸ್ವಾಮಿ, ಹನುಮಂತ ಬುಳ್ಳ, ಜಗನ್ನಾಥ್ ಕಾಜಿ, ಬಸವರಾಜ್ ಬಂತೆ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕನಸು ಅದು ಇಮ್ಯಾಜಿನೇಷನ್ ಪವರ್ ಶಕ್ತಿ ತಯಾರಾಗೋದು. ನಾವು ಹಂಗ ಹೇಳ, ನಾವು ಹಂಗ ಮಾಡೋಣ, ನಾವು ಹಂಗ ಮಾಡೋಣ ಅಂತ ಈ ಮಕ್ಕಳು ಎಲ್ಲ ಬರ್ತದೆ. ಅದಕ್ಕ ಮಕ್ಕಳಿಗೆ ನೀವೆಲ್ಲ ಕರ್ಕೊಂಡ್ ಬರ್ಬೇಕು. ಅಲ್ಲೆಲ್ಲ ನೋಡ್ರಿ, ಸಂಗೀತ, ಕೊಳಲುನಾದ, ಆ ಪರಿಸರದಲ್ಲೇ ಆ ಮಕ್ಕಳಿಗೆ ಒಂದು ಆನಂದ ಸಿಗ್ತದೆ. ಅದು 1 ವರ್ಷದ ಟಾನಿಕ್ ಇದ್ದಂಗೆ ಇರ್ತದ್ರಿ ಆ ಪರಿಸರ. ಅದಕ್ಕೆ ಮಕ್ಕಳಿಗೂ ಕೂಡ ನೀವು ಕರ್ಕೊಂಡು ಬರ್ಬೇಕು. ಆಮೇಲೆ ವಚನ ಪಾರಾಯಣ ಅಲ್ಪ ಉಪವಾರ 11 ಗಂಟೆಗೆ ಸ್ತ್ರೀ ಶಕ್ತಿ ಸಮಾವೇಶ. ಸ್ತ್ರೀ ಬಳಿ ಎಂತ ಶಕ್ತಿ ಇದೆ, ಬಹಳ ಅದ್ಭುತ ಶಕ್ತಿ ಇದೆ ರೀ ಸ್ತ್ರೀಯಲ್ಲಿ. ಆ ಪರಮಾತ್ಮನೇ ಕೊಟ್ಟಂತ ಶಕ್ತಿ, ಅದು ನಮ್ಮ ಶಕ್ತಿ ನಮ್ಗೆ ಗೊತ್ತಿಲ್ರಿ. ಈಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ಅಂತ ಗೊತ್ತಿದ್ರೆ ನಾವು ಪ್ಲಾನ್ ಮಾಡ್ತೇವೆ, ನಮ್ಮ ಬ್ಯಾಂಕ್ ಇಷ್ಟದ ಈ ಕಾರ್ಯ ಮಾಡೋಣ ಅಂತ.
ಬ್ಯಾಂಕಿನಾಗ ಎಷ್ಟು ಬ್ಯಾಲೆನ್ಸ್ ಅದ ಗೊತ್ತೇ ಇರೋದ್ರ ನಾವೇನಾರ ಪ್ಲಾನ್ ಹಾಕ್ತೀವಿ ಹಾಕೋದಿಲ್ಲ. ಹಾಗ ನಮ್ಮಲ್ಲಿ ಏನ್ ಶಕ್ತಿ ಅನ್ನೋದು ಗೊತ್ತಿತ್ತು ಅಂದ್ರೆ ಅವಾಗ ನಾವು ನಮ್ಮಲ್ಲಿ ಇಷ್ಟು ಸಾಮರ್ಥ್ಯ ಏನೋ ಮಾಡ್ಕೊಂಡೇ ಹೋಗಿರಲ್ಲ ಅಂತಕ್ಕಂಥ ಭಾವ ನಿಮ್ಗೆ ಬರ್ತದೆ. ಅಂತ ಒಂದು ಜ್ಞಾನ ಅವತ್ತ ನಿಮ್ಗೆ ಸಿಗ್ತದೆ. ಅದರ ವಿಶೇಷವಾಗಿ ಹೆಣ್ಮಕ್ಕಳ ಕುರಿತು ಅಲ್ಲಿ ಗೋಷ್ಠಿ ನಡೀತದೆ. ಆಮೇಲೆ ಮಧ್ಯಾಹ್ನ ಆರೋಗ್ಯ ಜೀವನ ಅಂತ ತಿಳ್ಕೊಳ್ಳೋದು. ಬಹಳ ಬೆಂಗಳೂರು ಹುಬ್ಳಿಯಲ್ಲಿ ಆಸ್ಪತ್ರೆ ಇದ್ರಿ HLU ಅವರು ವೈದ್ಯ ಚನ್ನಬಸವಣ್ಣ ಅಂತ ಯೂಟ್ಯೂಬ್ದಾಗ ಅವ್ರ ಹೆಸರು ಬರ್ತದೆ. ಅದಕ್ಕಾಗಿ ನಿಮ್ಮ ಆಹಾರ ಪದ್ಧತಿ ಹೆಂಗಿರ್ಬೇಕು, ನಿಮ್ಮ ಆರೋಗ್ಯ ಹೆಂಗ್ ಕಾಪಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ 6 ಗಂಟೆಗೆ ಕಲಾ ಪ್ರದರ್ಶನ. ಜಮ್ಮು ಕಾಶ್ಮೀರ್, ಹರಿಯಾಣ, ಪಂಜಾಬ್ದಿಂದ ಕಲೆಗಳು ಅಲ್ಲಿರ್ತಕ್ಕಂಥ ಕಲೆಗಳ ಪ್ರದರ್ಶನ ಅಲ್ಲಿಂದ ಬರ್ತಾ ಇದ್ದಾರೆ. ಅದು ಕಲಾ ಪ್ರದರ್ಶನ ಕೂಡ ಇರುತ್ತದೆ. ಮತ್ತು ಸೋಲಾಪುರದಿಂದ ಅಕ್ಕಮಹಾದೇವಿ ನಾಟಕ ಇದೆ. 30 ನಿಮಿಷ ಅದ್ಭುತವಾಗಿ ಮಾಡ್ತಾರೆ ಹೆಣ್ಮಕ್ಳೇ. ಈಗ 95 ಪ್ರದರ್ಶನ ಆಗಿರೋರು ಎಲ್ಲಾ ಕಡೆ ಹೋಗ್ತಾರೆ. ಹಂಗ ನಿಮ್ಮಲ್ಲಿ ಒಂದು ಟೀಮ್ ತಯಾರಾಗ್ಬೇಕ್ರಿ. ಮೊದಲೆಲ್ಲ ದೊಡ್ಡವರು ನಮ್ಮ ಸಂದರ್ಭ. ಅದು 12ನೇ ತಾರೀಕು ನಾವೆಲ್ಲ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ನಡೀತದೆ. ಎಲ್ಲಿಂದ ಅಂತಂದ್ರೆ ಬಸವೇಶ್ವರ ವೃತ್ತದಿಂದ, ಆ ವೃತ್ತದಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ಬಸವಗಿರಿ ತರ ಹೋಗಿ ಅಲ್ಲಿ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟತಕ್ಕಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಗೋರು ಚನ್ನಬಸವಪ್ಪನವರು, ಬಸವರಾಜ ಹೊರಟ್ಟಿಯವರು, ಇಲ್ಕರ್ ಕೂತಿದೆ ಎಲ್ಲಾ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅಂತ ಆ ಮೆರವಣಿಗೆಯಲ್ಲೂ ಕೂಡ ಬೆಳಿಗ್ಗೆ 9 ಗಂಟೆಗೆ ಬಸವೇಶ್ವರ ವೃತ್ತಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಪ್ರಾರ್ಥಿಸಿ, ಮತ್ತೆ ಇದಕ್ಕೆಲ್ಲ ನಾವೆಲ್ಲ ಪ್ರತಿ ಸಲ ರೊಟ್ಟಿನೋ ಮತ್ತೇನೋ ಹಿಂಡಿನೋ ಏನೋ ದಾಸೋಹ ಏನು ಭಕ್ತಿ ಒಳಗಡೆ ಭಕ್ತಿ ದಾಸೋಹ, ಯುಕ್ತಿ ಒಳಗಡೆ ಯುಕ್ತಿ ದಾಸೋಹ ಅಂತ ಅದಕ್ಕೆ ಏನಾದ್ರು ಒಂದು ಉತ್ತರ ದಾಸೋಹ ಆಗ್ಬೇಕಂತ್ರಿ. ಅದು ನಮ್ಗೆ ಶಕ್ತಿ ಬರ್ತದೆ. ಎಲ್ಲಿ ದಾಸೋಹ ಇರ್ತದೋ ಅಲ್ಲಿ ಪರಮಾತ್ಮ ಇರ್ತಾರಂತ. ಅದಕ್ಕೆ ಏನಿರ್ತದೋ ಅದು ನೀವು ದಾಸೋಹ ಕೂಡ ಆ ಒಂದು ಪ್ರಸಾದ ನೆಲೆಯಲ್ಲಿ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಪ್ರಾರ್ಥಿಸಿ, ಮತ್ತೊಮ್ಮೆ ನಮಗೆಲ್ಲರಿಗೂ ಕೂಡ ಅಲ್ಲಿ ಹೊರಗಡೆ ಎಲ್ಲ ಅಣ್ಣಂದಿರು ಕೂತಿದ್ದಾರೆ. ಎಲ್ಲರೂ ಇಲ್ಲಿ ಹೋಗೋ ವ್ಯವಸ್ಥೆ ಎಲ್ಲ ಹೆಣ್ಣುಮಕ್ಕಳಿಗೆ ಹೋಗ್ತಕ್ಕಂತ ವ್ಯವಸ್ಥೆ ಮಾಡ್ಬೇಕು. ಬರ್ತಕ್ಕಂತ ಒಂದು ವ್ಯವಸ್ಥೆ ನೀವು ಮಾಡಿದ್ರ 3 ದಿವಸಗಳ ಕಾಲ ನಾವೆಲ್ಲರೂ ಭವ್ಯ ಭಾರತದ ಸಂಸ್ಕೃತಿಯನ್ನು ವಿಶ್ವದೆಲ್ಲೆಡೆ ಎತ್ತಿ ಹಿಡಿಯಲು ಕಲೆಗಳು ಬಹಳ ಪೂರಕವಾಗಿವೆ. ಉಷಾ ಪ್ರಭಾಕರ್ ಅವರು ದೇಶದ ವಿವಿಧ ತರಹದ ಕಲೆಯನ್ನು ಅನೇಕ ಮಕ್ಕಳಿಗೆ ಕಲಿಸಿಕೊಟ್ಟು ದೇಶ ವಿದೇಶದಲ್ಲಿ ಕಲೆಗಳನ್ನು ಪಸರಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅದೊಂದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ತಿಳಿಸಿದರು. ನೂಪುರ ನೃತ್ಯ ಅಕಾಡೆಮಿ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿರುವಂಥ ನೂಪುರು ರಜತ ಸಂಭ್ರಮ 2025ರ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ. 25 ವರ್ಷಗಳ ಹಿಂದೆ ಬೀದರ್ನಲ್ಲಿ ನೃತ್ಯ ಶಿಕ್ಷಕರ ಕೊರತೆ ಸಾಕಷ್ಟಿತ್ತು. ಅದರಲ್ಲೂ ಕೂಡ ಮಹಿಳೆಯರಿಗೆ ನೃತ್ಯ ಕಲಿಸುವುದು ಅಂತಂದರೆ ಅದೊಂದು ಕಷ್ಟಕರವಾಗಿತ್ತು, ಕನಸಿನ ಮಾತೇ ಆಗಿತ್ತು. ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸದೇ ಇರುವಂಥ ಅಂದಿನ ಸಂದರ್ಭದಲ್ಲಿ ಅಂಥ ಸಂದಿಗ್ಧ ಸನ್ನಿವೇಶದಲ್ಲಿ ನೂಪುರ ನೃತ್ಯ ಅಕಾಡೆಮಿ ವತಿಯಿಂದ ಉಷಾ ಪ್ರಭಾಕರ್ ಅವರು ಮನೆ ಮನೆಗೆ ತೆರಳಿ ಪಾಲಕರಿಗೆ ಮನವೊಲಿಸಿ ಮಹಿಳೆಯರಿಗೆ ನೃತ್ಯವನ್ನು ಕಲಿಸಿ ಕಲೆಯನ್ನು ಉಳಿಸಿ ಬೆಳೆಸಿರುವಂಥ ಕೀರ್ತಿ ಉಷಾ ಪ್ರಭಾಕರ್ ಅವರಿಗೆ ಸಲ್ಲುತ್ತದೆ ಎಂದು ಅಕಾಡೆಮಿಯ ಒಂದು ಕಾರ್ಯಕ್ರಮವನ್ನು ರಾಜ್ಕುಮಾರ್ ಹೆಬ್ಬಾಳೆಯವರು ಬಹಳಷ್ಟು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದರು. ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಗಂಗಾಂಬಿಕಾ ತಾಯಿಯವರು ಸಾನ್ನಿಧ್ಯವನ್ನು ವಹಿಸಿದರು. ವೇದಿಕೆ ಮೇಲೆ ಬ್ರಹ್ಮಕುಮಾರಿ ಕೇಂದ್ರದ BK ಪ್ರತಿಮಾ ಬೆಹಂಜಿ, ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬೇರಾದಾರ್ ಚಿದ್ರಿ, ಖ್ಯಾತ ವೈದ್ಯರಾದ ಡಾಕ್ಟರ್ CS ಮಾಲಿ ಪಾಟೀಲ್, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯರಾಗಿರುವಂತಹ ರಾಮಕೃಷ್ಣನ್ ಸಾಳೆ, ಅಕಾಡೆಮಿ ನಿರ್ದೇಶಕಿ ಉಷಾ ಪ್ರಭಾಕರ್, ಕಾರ್ಯದರ್ಶಿ ಪ್ರಭಾಕರ್ AS, ಸುಬ್ರಹ್ಮಣ್ಯ ಪ್ರಭು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀಮತಿ ಉಷಾ ಪ್ರಭಾಕರ್ ಹಾಗೂ ನೂಪುರ ನೃತ್ಯ ಅಕಾಡೆಮಿ ಮಕ್ಕಳಿಂದ ಆಕರ್ಷಕ ಜನಪದ ಮತ್ತು ಶಾಸ್ತ್ರೀಯ ನೃತ್ಯ ಸಂಭ್ರಮ ಜರುಗಿತ್ತು. ವಚನ ನೃತ್ಯ, ವಚನಾಮೃತ, ಪುಷ್ಪಾಂಜಲಿ ನೃತ್ಯ, ತುಳು ಜಾನಪದ ನೃತ್ಯ, ದೀಪ ನೃತ್ಯ, ಮಾತೆಯರ ಕೋಲಾಟ, ತಿಲ್ಲಾನ, ಕಾಂತಾರ ವೈಭವ, ಮರಾಠಿ ಲಾವಣಿ ನೃತ್ಯ ಪ್ರದರ್ಶನ ಮಾಡಿ ಸಭಿಕರ ಗಮನ ಸೆಳೆದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನು ಇದೇ ವೇಳೆ ಸನ್ಮಾನಿಸಿ ನೂಪುರ ರಜತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅಂತ ಒಂದು ಸಮಯದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತರಬೇತಿ ಕೊಡಬೇಕಂತಂದ್ರೆ ಬಹಳ ಕಷ್ಟದ ಕೆಲಸ ಇತ್ತು. ಆ ಒಂದು ಸಂದರ್ಭದಲ್ಲಿ ಉಷಾ ಪ್ರಭಾಕರ್ ಅವರು ತಮ್ಮ ಸಂಸ್ಥೆಯನ್ನು ಹುಟ್ಟಾಕಿ ನಮ್ಮ ಗಡಿ ಜಿಲ್ಲೆಯ ಎಲ್ಲ ಪಾಲಕರ ಒಂದು ಮನವೊಲಿಸಿ ನಿರಂತರವಾಗಿ ಅವರಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಮನೆಯಿಂದ ಹೊರಗಡೆ ಬರ್ಲಾಕ
ಮೂಲ ಕಾರಣಕರ್ತರು ಯಾರು ಅಂದ್ರೆ ಉಷಾ ಪ್ರಭಾಕರ್ ಅಕ್ಕ ಅವರು ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಾ ನಿರಂತರವಾಗಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಇವತ್ತು ಜಿಲ್ಲಾ ಮಟ್ಟದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಅವರು ಕೊಂಡೊಯ್ದಿದ್ದಾರೆ. ಹೀಗಾಗಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರ ಬಹಳ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅದರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ವರ್ಷ ಇಂಥ ಸಂಘ ಸಂಸ್ಥೆಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ, ವೇದಿಕೆಯನ್ನು ಕಲ್ಪಿಸಿಕೊಡುವುದರ ಮೂಲಕ ನಮ್ಮ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಬಂದಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗಡಿಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಸುಮಾರು 20 ವರ್ಷಗಳಿಂದ ಈ ಜಾನಪದ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ ಜೊತೆಗೆ ದೇಶದಲ್ಲಿರುವಂತಹ 7 ವಲಯ ಸಾಂಸ್ಕೃತಿಕ ಕೇಂದ್ರದ ಸಹಯೋಗದಲ್ಲಿ ರಾಷ್ಟ್ರ ಮಟ್ಟದ ಕಲಾವಿದರಿಗೆ ಈ ಗಡಿಬೀದರ್ ಜಿಲ್ಲೆ ಕರೆಸಿ ಇಲ್ಲಿರುವಂತಹ ನಮ್ಮ ಕಲಾವಿದರಿಗೆ ಒಬ್ಬರೊಬ್ಬರಿಗೆ ಕಲ್ಚರಲ್ ಎಕ್ಸ್ಚೇಂಜ್ ಮಾಡುವಂತ ಕೆಲಸ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ನಿರಂತರವಾಗಿ ಗಡಿಬೀದರ್ ಮಾಡ್ತಾ ಬಂದಿರುತ್ತದೆ. ವೇದಿಕೆಯಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಅವಕಾಶ ಮಾಡಿಕೊಡುವ ಉದ್ದೇಶವನ್ನು ಹಾಕೊಂಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಗಡಿಬೀದರ್ ಜಿಲ್ಲೆಯ ಯುವ ಕಲಾವಿದರಿಗೆ, ಮುಂದಿನ ಯುವ ಪೀಳಿಗೆಗೆ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ಮತ್ತೆ ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡೋಣ ಅನ್ನುವ ಮಾತುಗಳನ್ನ ಹೇಳ್ತಾ ನನಗೆ ವೇದಿಕೆಯ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಸುಬ್ರಹ್ಮಣ್ಯ ಪ್ರಭು ಸರ್ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವಚನ ಗಾಯನ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿದವು. ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಭಜನಾ ತಂಡದವರು, ಕಲಾವಿದರು ಸಾಂಪ್ರದಾಯಿಕ ಕೋಲಾಟ ಮತ್ತು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತಂಬೂರು ಮೀಟಿದವ ಎನ್ನುವಂಥ ಹಾಡಿಗೆ ಪುಟ್ಟ ಬಾಲಕಿಯೊಬ್ಬಳು ಹೆಜ್ಜೆ ಹಾಕಿದ್ದು ಬಹಳ ಆಕರ್ಷಕವಾಗಿತ್ತು. ಯೋಗಿ ಶಿವನ ಪೋಷಾಕಿನಲ್ಲಿ ಮಕ್ಕಳು ತಮ್ಮ ತಂಡದೊಂದಿಗೆ ಅದ್ಭುತ ನೃತ್ಯವನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ಅಲ್ಲದೆ ವಿವಿಧ ಕಲಾ ತಂಡದವರಿಂದ ವಚನ ಗಾಯನ ಕೂಡ ಜರುಗಿತ್ತು. ಇದೇ ವೇಳೆ ವೇದಿಕೆ ಮೇಲೆ ಡಾಕ್ಟರ್ ರಾಜಶ್ರೀ ಸಿದ್ದಾರೆಡ್ಡಿಯವರು, ಪುಣ್ಯವತಿ ವಿಸಾಜಿಯವರು, ಡಾಕ್ಟರ್ ವಿಜಯಶ್ರೀ ಶೆಟ್ಟಿ, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ, ಡಾಕ್ಟರ್ ಸಂಜೀವ್ ಕುಮಾರ್ ಅತ್ತಿವಾಳೆ, ಸುರೇಶ್ ಚಂದ್ಶೆಟ್ಟಿ, ಕಲ್ಯಾಣರಾವ್ ಚಳಕಾಪುರೆ, ಸುನೀತಾ ದಾಡ್ಗೆ, ಉಮಾಕಾಂತ್ ಮೀಸೆ, ಶ್ರೀನಿವಾಸ್ ಬಿರಾದರ್ ಸೇರಿದಂತೆ ಇನ್ನು ಅನೇಕ ಜನರು ರಂಗಮಂದಿರದಲ್ಲಿ ಒಂದು ಕಿಕ್ಕಿರಿದು ಜನ ನೆರೆದಿದ್ದರು. ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ವತಿಯಿಂದ ಯಾವಾಗಲೂ ಕೂಡ ಅವರ ಸಹಕಾರದೊಂದಿಗೆ ಏನು ಕಾರ್ಯಕ್ರಮ ಮಾಡಲಾಗಿತ್ತು, ಅಲ್ಲಿ ವಚನ ಸಾಹಿತ್ಯವನ್ನು ಪಸರಿಸುವಂತಹ ಕಾರ್ಯ ಮಾಡಲಾಯಿತು. ವಚನ ಗಾಯನಕ್ಕೆ ಒಂದು ಆದ್ಯತೆಯನ್ನು ನೀಡಲಾಗಿತ್ತು. ಮಕ್ಕಳು ಬಹಳ ಆಕರ್ಷಕವಾಗಿ ವಚನಗಳ ಮೇಲೆ, ಜಾನಪದ ಗೀತೆಗಳ ಮೇಲೆ, ಭಜನಾ ಒಂದು ಹಾಡುಗಳ ಮೇಲೆ ಸಾಕಷ್ಟು ನೃತ್ಯವನ್ನು ಮಾಡಿದರು. ಮತ್ತು ಹಿರಿಯರ ಕಲಾವಿದರು, ಭಜನಾ ತಂಡದವರು ಕೂಡ ಒಂದು ಆಕರ್ಷಕವಾಗಿರುವಂಥ ಜನಪದ ಸಾಂಸ್ಕೃತಿಕ ಒಂದು ಕಲಾ ತಂಡದ ವತಿಯಿಂದ ಅವರು ಆಕರ್ಷಕವಾಗಿ ಒಂದು ಕೋಲಾಟ ಮತ್ತು ಭಜನಾ ಗೀತೆಗಳನ್ನು ಕೂಡ ಹಾಡಿದರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಹಾಕೋಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.